ಅಂತೂ ಇಂತೂ ಭಗವಂತನ ಆಶೀರ್ವಾದದಿಂದ ಹರಿಹರ ಕಾಂಪಿಟೇಷನ್ ವಿನ್ ಆದೆ. ಇವಾಗಿರೋ ಚಾಲೆಂಜ್ 2 ಕಾಂಪಿಟೇಷನ್ಗಳಿದಾವೆ, ಕೊಡಗು ಮತ್ತೆ ಮೈಸೂರು. ಈ 2 ಕಾಂಪಿಟೇಷನ್ ಕಡೆ ಬಿದ್ದೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಫಸ್ಟ್ ಮೀಲ್ ತಿನ್ಕೊಂಡು ನಾನು ರೆಡಿಯಾಗಿ ಜಿಮ್ಗೆ ಹೋದೆ. ಇವತ್ತು ಸ್ವಲ್ಪ ಲೆಗ್ಸ್ನ ನೋಡ್ಕೊಂಡೆ, ಕಂಡೀಷನ್ ಸಖತ್ತಾಗಿತ್ತು ಲೆಗ್ ಮಾತ್ರ. ಸೊ ಬರೋಬ್ಬರಿ ಕಾಂಪಿಟೇಷನ್ ಚೆನ್ನಾಗಿ ಮಾಡ್ಬೇಕು, ಅದಕ್ಕೋಸ್ಕರ ಇವತ್ತು ಲೆಗ್ಗು ಮತ್ತೆ ಶೋಲ್ಡರ್ ಇದ್ದು, ಅದಕ್ಕೆ ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊಂಡು ವಾರ್ಮ್ ಎಲ್ಲ ಮುಗಿಸ್ಕೊಂಡು ಹ್ಯಾಕ್ ಸ್ಕ್ವಾಟ್ನ ಸ್ಟಾರ್ಟ್ ಮಾಡ್ಕೊಂಡೆ. ಹೆವಿ ಸುಸ್ತಾಗ್ತಾ ಇತ್ತು, ಯಾಕೆಂದ್ರೆ 0 ಕಾರ್ಬ್ಸು. ಸೊ ಅದಾದ್ಮೇಲೆ ಶೋಲ್ಡರ್ ಪ್ರೆಸ್ ಮಾಡ್ಕೊಂಡೆ, 20 kg ಅದು ಮಾಡಿ ನಾನು ಲಾಸ್ಟ್ ಪುಷ್ ಹೆಂಗಾರಾಗ್ಲಿ ಚೆನ್ನಾಗಿ ಮಾಡೋಣ ಅಂತ. ಈ ಒಂದು ಕಾಂಪಿಟೇಷನ್ ಗೆದ್ದಿರೋದು ಒಂಥರ ಮೋಟಿವೇಶನ್ ಆಗಿದೆ ನನಗೆ. ಈ ಬರೋ ಕಾಂಪಿಟೇಷನ್ನ ವಿನ್ ಆಗಲೇಬೇಕು, ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಏನಪ್ಪಾ ಅಂದರೆ ಇವಾಗ ಇರೋ ಚಾಲೆಂಜಸ್ ಇವೆರಡು ಕಾಂಪಿಟೇಷನ್ ಯಾವ ರೀತಿ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟು. ಸೊ ನನಗೆ ಸರಿಯಾದಂಥ ಪ್ರಾಪರ್ ರೆಸ್ಟೇ ಆಗಿಲ್ಲ, ಅದರಲ್ಲೂ ಬಾಡಿ ರಿಕವರಿ ಆಗ್ತಾ ಇದೆ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಕಂಡೀಷನ್ ಸಖತ್ತಾಗಿ ಬರ್ತಾ ಇದೆ. ಇನ್ನು 2 ದಿನ ಉಳಿದಿದೆ ಅಷ್ಟೇ. ಸಿಗೋಣ, ಯಾವ ರೀತಿ ಮಾಡ್ತೀನಿ ಹೇಗೆಲ್ಲ ಮಾಡ್ತೀನಿ ಅಂತ ನೋಡ್ಬೇಕು ಅಂದರೆ ನನ್ನ ಪೇಜ್ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಗೈಸ್.